ಜಲಾಶಯಗಳನ್ನ ನಂಬಿ ನೀವು ಯಾರು ಬಿತ್ತನೆ ಮಾಡಬೇಡಿ ಅಂತಕ್ಕಂತ ಒಂದು ರೈತರಿಗೆ ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ. ರೈತರ ಬಗ್ಗೆ ಸಿಎಂ ಅವ್ರು ಹೇಳಿದ ಮಾತನ್ನ ಕೇಳಿ ಬೇಜಾರಾಯ್ತು. ನೀವು ನೀರು ಬಿಟ್ಬಿಟ್ಟಿದೀನಿ ಅಂದ ತಕ್ಷಣ ವ್ಯವಸಾಯಕ್ಕೆ ಯಾರು ಉಪಯೋಗಿಸಂಗಿಲ್ಲ, ಬರೀ ಕುಡಿಯೋ ನೀರಿಗೋಸ್ಕರ ನಾವು ಕೊಟ್ಟಿದ್ದೀವಿ. DK ಶಿವಕುಮಾರ್ ಅವ್ರು ಹೇಳ್ತಿದ್ದಾರೆ ರೈತರಿಗೆ ವ್ಯವಸಾಯಕ್ಕೆ ನೀರ್ನ ಬಳಸಬೇಡಿ ಅಂತ. ಅಲ್ಲ, ಒಬ್ರು CM ಆಗಿ ರೈತರಿಗೆ ಸಹಾಯ ಮಾಡೋ ಬದಲು ಈ ತರ ಹೇಳ್ಬಹುದಾ? ಈಗಾಗ್ಲೇ ಮಂಡ್ಯ ಮೈಸೂರು ಕಡೆ ಬಿತ್ತನೆ ಮುಗ್ಸಾಗಿದೆ, ಈಗ ಅವ್ರಿಗೆ ನೀರ್ನ ಬಳಸಬೇಡಿ ಅಂದ್ರೆ ಆ ಬೆಳೆಗಳ ಗತಿ ಏನು? ಬೆಳೆಗಳನ್ನ ನಂಬ್ಕೋಬೇಡಿ ಅಂತ ಹೇಳ್ತಿದ್ದೀರಾ. DK ಸರ್, ಇದು ಬಿತ್ತನೆ ಕಾಲ, ಬ್ಯಾಂಕ್ ಸಾಲ ಇದೆ, ನೀರಿಲ್ಲ ಅಂತ ರೈತರು ಸುಮ್ನೆ ಕೂತ್ರೆ ಆ ನಷ್ಟನ ಯಾರು ತುಂಬ್ತಾರೆ? ನಮ್ ರೈತರಿಗೆ ನೀರ್ನ ಬಳಸಬೇಡಿ ಅಂತೇಳಿ ತಮಿಳ್ನಾಡಿಗೆ ಕ್ಯೂಸೆಕ್ಸ್ ಗಟ್ಲೆ ನೀರ್ನ ಕಳಿಸ್ತಿದ್ದೀರಾ. ಕುಡಿಯೋ ನೀರ್ಗೆ ಮೊದಲ ಆದ್ಯತೆ ಅಂತ ಹೇಳಿದಿರಾ, ಒಪ್ತೀವಿ. ಅದೇ ರೀತಿ ನಮ್ ರೈತರು ಬೆಳೆ ಕೂಡ ಉಳಿಸಿ, ಆಮೇಲೆ ನಮ್ಮೂರಿನ ಕೆರೆ ಕಾಲುವೆನೆಲ್ಲ ತುಂಬಿಸಿ. ನಮ್ ಬೆಳೆ ಕೈಗೆ ಬಂದ್ಮೇಲೆನೆ ಬೇರೆ ಮಾತು. ರೈತರನ್ನ ಉಳಿಸಿದ್ರೇನೆ ರಾಜ್ಯ ಉಳಿಯೋದು. ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ.